ದೇವರ ವಾಕ್ಯ ಕಡೆಗೆ ಬರೋಣ. ಕಳೆದ ವಾರದಲ್ಲಿ ನಾವು ಸರ್ವಾಯುಧಗಳ ಬಗ್ಗೆ ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಎಷ್ಟು ಸರ್ವಾಯುಧಗಳಿದೆ? 7 ಸರ್ವಾಯುಧಗಳು ಇದೆ. ಆರ್ಮರ್ ಆಫ್ ಗಾಡ್, ದ ಹೋಲ್ ಆರ್ಮರ್ ಆಫ್ ಗಾಡ್, ಪರಿಪೂರ್ಣವಾದ ಸರ್ವ ಆಯುಧಗಳು ನಾವು ಧರಿಸಿಕೊಳ್ಳಬೇಕಂತೆ. ನಾವು ಓದೋಣ ಎಫೆಸದ ಪತ್ರಿಕೆ ಅದರ 6ನೇ ಅಧ್ಯಾಯ 10-11ನೇ ವಚನವನ್ನು ಮೊದಲನೇದಾಗಿ ನಾವು ಓದೋಣ. 10 ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ನೀವು ಕರ್ತನ ಅತ್ಯಧಿಕವಾದ ಶಕ್ತಿ, ದೇವರ ಶಕ್ತಿ, the power of God. Finally, brothers, be strong in the mighty power of God. English Bible ಹೇಳ್ತದೆ, ನೀವು ದೇವರ ಅತ್ಯಧಿಕವಾದ ಶಕ್ತಿಯನ್ನೇ ಆಶ್ರಯಿಸಿಕೊಂಡು ಬಲಗೊಳ್ಳಿರಿ. ನಮ್ಮ ಬಲ ಎಲ್ಲಿರಬೇಕಂದ್ರೆ ದೇವರ ಒಂದು ಶಕ್ತಿಯಲ್ಲಿ, ದೇವರ ಅತ್ಯಧಿಕವಾದ ಶಕ್ತಿಯಲ್ಲಿ ನಾವು ಆಶ್ರಯಿಸಿಕೊಳ್ಳುವಾಗಲೇ ನಮಗೆ ಬಲ ಸಿಗುತ್ತದೆ. ಹಲ್ಲೆಲೂಯಾ. ಒಂದು ಬಾಡಿ ಬಿಲ್ಡರ್ ಆತನಿಗೆ ಪ್ರತಿದಿನ ಇಷ್ಟು ಗ್ರಾಮ್ ಪ್ರೋಟೀನ್ ಬೇಕು, ಇಷ್ಟು ಗ್ರಾಮ್ ಪ್ರೋಟೀನ್ ತಿನ್ನಬೇಕು, ಇಷ್ಟು ಗ್ರಾಮ್ ಆತನು ಫ್ಯಾಟ್ ತಿನ್ನಬೇಕು, ಇಷ್ಟು ಗ್ರಾಮ್ ಆತನು ಕ್ಯಾಲ್ಸಿಯಂ ತಿನ್ನಬೇಕು. ಎಲ್ಲ ಇಷ್ಟಿಷ್ಟ ಅವನು ತಿಂದ್ರೇ ಅವನ ಶರೀರ ಬಲಗೊಳ್ಳಲಿಕ್ಕೆ ಸಾಧ್ಯ, ಒಬ್ಬ ಬಾಡಿ ಬಿಲ್ಡರ್. ಆದರೆ ಆತ್ಮಿಕವಾಗಿ ನಾವು ಬಲಗೊಳ್ಳಬೇಕಾದ್ರೆ ನಮಗೆ ಒಂದೇ ಒಂದು ಬಲ ಇದೆ, ಅದು ದೇವರ ಅತ್ಯಧಿಕವಾದ ಶಕ್ತಿ. ಯಾಕೆ 11ನೇ ವಚನದಲ್ಲಿ ಪೌಲ ಹೇಳ್ತಿದ್ದಾನೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಈ ಸರ್ವ ಆಯುಧ ಯಾರು ಕೊಡ್ತಾ ಇದ್ದಾರೆ? Who is giving the full armor of God? It is from God. Hallelujah. ಯಾಕೆ ಈ ಸರ್ವಾಯುಧಗಳು ನಮಗೆ ಬೇಕು? ಸೈತಾನನ ತಂತ್ರೋಪಾಯಗಳನ್ನು ಮೊಟ್ಟ ಮೊದಲನೇದಾಗಿ ನಮ್ಮ ವಿರೋಧಿ ಮನುಷ್ಯರಲ್ಲ, ನಮ್ಮ ವಿರೋಧಿ ನಮ್ಮ ಅಕ್ಕಪಕ್ಕದಲ್ಲಿರುವವರಲ್ಲ. ಬೈಬಲ್ ಹೇಳ್ತದೆ ಸೈತಾನ ನಮಗೆ ವಿರೋಧಿ ಆಗಿದ್ದಾನೆ. ನೀನು ನೋಡುವ ವ್ಯಕ್ತಿ ಬಲಹೀನನು, ಅವನ ಹಿಂದುಗಡೆ ಒಂದು ಬಲ ಶಕ್ತಿ ಕೆಲಸ ಮಾಡ್ತಾ ಇದೆ. ಅವನನ್ನು ನೀನು ಜಯಿಸಬೇಕು. ಯಾರನ್ನು ಜಯಿಸಬೇಕು? ಸೈತಾನನ್ನು ಜಯಿಸಬೇಕು, ಅವನ ತಂತ್ರೋಪಾಯಗಳನ್ನು ಜಯಿಸಬೇಕು. ಆದ ಕಾರಣ ಮೊಟ್ಟ ಮೊದಲನೇದಾಗಿ ನಮಗೆ ದೇವರು ಕೊಡುವ ಸರ್ವಾಯುಧಗಳು ಯಾವುದು? ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿರಿ. ಹಲ್ಲೆಲೂಯಾ. ಈ ಸತ್ಯ ಎಂಬ ನಡುಕಟ್ಟು ನಮಗಿಲ್ಲದಿದ್ರೆ ಸೈತಾನ ಎಂಬ ಸುಳ್ಳಿಗೆ ನಾವು ಗುರಿ ಆಗ್ತೀವಿ. ಬೈಬಲ್ ಹೇಳ್ತದೆ ಸೈತಾನ ಸುಳ್ಳುಗಾರನು. ಹೋದ ವಾರ ನಾವು ನೋಡಿದ್ವಲ್ವಾ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 42ನೇ ವಚನ. ಯಾರಾದ್ರೂ ತೆಗೆದೆ ಓದೋಣ. ಆ ತಂದೆಯಿಂದ ಹುಟ್ಟಿದವರಾಗಿದ್ದು ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರ್ಚಿಂತೆಗಳನ್ನು ನಡೆಸಬೇಕೆಂದಿರು. ಅವನು ಆದಿಯಿಂದಲೂ ಒಳಗಾರನಾಗಿದ್ದನು, ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವವನು ಸ್ವಭಾವ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಏನಾಗಿದ್ದಾನೆ? ಮೂಲ ಪುರುಷನು ಆಗಿದ್ದಾನೆ. ಸೊ ಸತ್ಯ ಎಂಬ ನಡುಕಟ್ಟು ಯಾಕೆ ಕಟ್ಟಿಕೊಳ್ಳಬೇಕು? Why should we have to wear the truth? ನಡುಕಟ್ಟು ಅಂದ್ರೆ ಬೆಲ್ಟ್ ತರ, ಅದನ್ನು ನಾವು ಕಟ್ಕೋಬೇಕು. ಸುಳ್ಳುಗೆ ಜಾಗ ಕೊಡಬಾರದು. ಸುಳ್ಳು ನಮ್ಮನ್ನು ಅವಮಾನ ಮಾಡುತ್ತೆ, ಸುಳ್ಳು ನಮ್ಮನ್ನು ಕೇಳಿ ಪರಿಹಾಸ ಮಾಡುತ್ತೆ, ಸುಳ್ಳು ನಮ್ಮನ್ನು ದೂರ ಮಾಡ್ತದೆ ದೇವರ ಪ್ರಸನ್ನತೆಯಿಂದ. ಸುಳ್ಳು ನಮಗೆ ದೇವರಿಗೂ ನಮಗೂ ಇರುವ ಸಂಬಂಧವನ್ನು ಕೆಡಿಸ್ತದೆ. ಸುಳ್ಳು ನಮಗೂ ಜನರಿಗೂ ಸಂಬಂಧವನ್ನು ಕೆಡಿಸ್ತದೆ. ಆ ಒಂದು ಸುಳ್ಳು ಹೇಳಿದ್ರೆ ಆ ಸುಳ್ಳನ್ನು ಮುಚ್ಚಲಿಕ್ಕೆ ಇನ್ನೊಂದು ಸುಳ್ಳು ಇರಬೇಕು, ಆ ಸುಳ್ಳನ್ನು ಮುಚ್ಚಲಿಕ್ಕೆ ಇನ್ನೊಂದು ಸುಳ್ಳು ಇರಬೇಕು. ಸುಳ್ಳು 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 ಬೇರೆ ಸುಳ್ಳು ಆಗ್ಬಿಡ್ತದೆ. ಹೌದಾ ಇಲ್ವಾ? ನಿಜಾನ ಇಲ್ವಾ? ಹೇಳಿದೀವ ಇಲ್ವಾ?
ಒಪ್ಕೊಂಡ್ರೆ ದೇವರ ಆಶೀರ್ವಾದ. ಯಾಕಂದ್ರೆ ಬೈಬಲ್ ಇರ್ತದೆ, ಒಪ್ಪಿ ಅರ್ಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕರುಣೆ ದೇವರು ತೋರಿಸ್ತಾರೆ. ಹಲ್ಲೆಲೂಯಾ. ಸುಳ್ಳು ಹೇಳುವಾಗ ದೇವರ ಮಕ್ಕಳಾಗಿರುವ ನಮಗೆ ಪ್ರಜ್ಞೆ ಇರಬೇಕು. ವಿ ಶುಡ್ ಹ್ಯಾವ್ ವಿಸ್ಡಮ್, ವಿ ಶುಡ್ ಹ್ಯಾವ್ ನಾಲೆಡ್ಜ್. ನಮಗೆ ಆ ಪ್ರಜ್ಞೆ, ಜ್ಞಾನ ಇರಬೇಕು. ಸುಳ್ಳು ಯಾರು ಹೇಳ್ತಾ ಇದ್ದಾರೆ? ನಾನಲ್ಲ, ನನ್ನ ಒಳಗಡೆ ಒಬ್ಬ ಆತ್ಮ ಇಳಿದು ಬಂದಿದ್ದಾನೆ. ಸುಳ್ಳಿನ ತಂದೆಯಾಗಿರುವ ಸೈತಾನನು ಹೇಳ್ತಾ ಇದ್ದಾನೆ. ನಾವು ಸುಳ್ಳು ಹೇಳುವಾಗ ಜಾಗೃತಿ ಉಳ್ಳವರಾಗಿ ಇರಬೇಕು. ಬೈಬಲ್ ಹೇಳ್ತದೆ, ಪ್ರತಿಯೊಂದು ಮಾತಿಗೆ ನಾವು ಏನ್ ಕೊಡ್ಬೇಕಂತೆ? ದೇವರಿಗೆ ಲೆಕ್ಕ ಕೊಡಬೇಕು. For every word you speak, you have to give an account to God. So ಸುಳ್ಳು ಎಂಬ ಸೈತಾನನ ತಂತ್ರಗಳನ್ನು ನಾವು ಎದುರಿಸಬೇಕಾದ್ರೆ ನಾವು ಯಾವುದನ್ನು ಹಾಕಿಕೊಳ್ಳಬೇಕು? ಸತ್ಯವೆಂಬ ನಡುಕಟ್ಟನ್ನು ಹಾಕಿಕೊಳ್ಳಬೇಕು. ಯೇಸು ಸ್ವಾಮಿ ಹೇಳಿದರು. ನೆಕ್ಸ್ಟ್ ವರ್ಸ್ ನೆಕ್ಸ್ಟ್ 45 ನಾನು ಸತ್ಯವನ್ನು ಹೇಳುತ್ತೇನೆ, ನೀವು ನನ್ನನ್ನು, ಆದರೆ ನೀವು ನನ್ನನ್ನು. ಯೇಸು ಸ್ವಾಮಿ ಹೇಳ್ತಾರೆ, ಐ ಆಮ್ ಟೆಲಿಂಗ್ ಟ್ರೂತ್. ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ, ಅದು ನೀವೇನ್ ಮಾಡ್ತಾ ಇಲ್ಲ, ನನ್ನನ್ನು ನಂಬ್ತಾ ಇಲ್ಲ. ಅನೇಕ ಸಲ ಸುಳ್ಳಿಗೆ ಕೊಡುವ ಪ್ರಾಮಾಣಿಕತೆ, ಸುಳ್ಳಿಗೆ ಕೊಡುವ ಆ ಸಮಯ ಕಾಲ, ಸುಳ್ಳನ್ನು ಕೇಳಲಿಕ್ಕೆ, ಸುಳ್ಳನ್ನು ಮಾತಾಡಲಿಕ್ಕೆ, ಸುಳ್ಳನ್ನು ಕೇಳಿ ಅನುಭವಿಸಲಿಕ್ಕೆ ಕೊಡುವ ಸಮಯ ನಾವು ಸತ್ಯಕ್ಕೆ ಕೊಡಲಿಕ್ಕೆ ನಮ್ಮ ನಂಬಿಕೆಯನ್ನು ಸುಳ್ಳಾಗಿ ಮಾಡ್ಬಿಡ್ತಾನೆ. ನಮ್ಮ ವಿಶ್ವಾಸದ ಜೀವಿತ, ಕ್ರಿಸ್ತನ ಮೇಲಿರುವ ಆ ಒಂದು ವಿಶ್ವಾಸವನ್ನು ಕೂಡ ಸುಳ್ಳಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಅಂತ ಇದ್ರೆ, ನಾನು ಸತ್ಯವನ್ನು ಹೇಳುತ್ತೇನೆ, ಆದರೆ ನೀವು ನನ್ನನ್ನು Let us believe Jesus. ಯೇಸುವನ್ನು ನಮ್ಮನ್ನ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. ಎಫೆಸ 6:14 ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು. ಸೊ ಮೊದಲನೇ ಆಯುಧ, ಮೊದಲನೇ ವೆಪನ್, ದೇವರು ನಮಗೆ ಕೊಟ್ಟಿರುವ ಸರ್ವಾಯುಧಗಳಲ್ಲಿ ಮೊದಲನೇ ಸರ್ವಾಯುಧ ಯಾವುದು? ಸತ್ಯವೆಂಬ ನಡುಕಟ್ಟು. ಸತ್ಯವನ್ನು ನಿಮಗೆ ಚೆನ್ನಾಗಿ ತಿಳಿಬೇಕಾದ್ರೆ ಬೈಬಲ್ ಓದಬೇಕು. ಇಫ್ ಯು ನೋ ದ ವರ್ಡ್ ಆಫ್ ಗಾಡ್, ಯು ಕ್ಯಾನ್ ಟಾಕ್ ಟು ದಿ ಡೆವಿಲ್. ಸೈತಾನ ವಿರೋಧವಾಗಿ ನಾವು ಹೇಳಿದ್ವಿ. ಮತ್ತಾಯ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸೈತಾನೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಸೈತಾನ್ ಹೇಳ್ತಾ ಇದ್ರೆ, ನೀನ್ ದೇವಕುಮಾರನಾಗಿದ್ರೆ ಈ ಕಲ್ಲನ್ನು ಏನ್ ಮಾಡು? ರೊಟ್ಟಿಯಾಗಿ ಮಾಡು. ನಿನ್ ಹೊಟ್ಟೆ ಹಸುವಾಗ್ತಾ ಇದ್ದಲ್ಲ, ನೀನೇನಾದ್ರೂ ಮಾಡು, ಕಲ್ಲನ್ನು ರೊಟ್ಟಿಯಾಗಿ ಮಾಡು. ಯೇಸು ಸ್ವಾಮಿ ವಾಕ್ಯವನ್ನು ಉಪಯೋಗ ಮಾಡಿ ಏನಂತ ಹೇಳಿದ್ರು? ಮನುಷ್ಯನ ರೊಟ್ಟಿಯಿಂದ ಮಾತ್ರ ಬದುಕುವವನಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಲ್ಲಿ ಬದುಕ್ತಾನೆ. ನೆಕ್ಸ್ಟ್ ಸೈತಾನ್ ಬಂದು ಹೇಳ್ತಾ ಇದ್ದಾರೆ, ನೀ ನಿಜವಾದ ದೇವರ ಮಗನಾಗಿದ್ರೆ ಮೇಲಿಂದ ದೊಡ್ಡ ಕೆಳಗಡೆ ನಿನ್ನ ದೇವದೂತರು ಬಂದು ಹಿಡ್ಕೊಳ್ತಾರೆ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ದೇವರಾದ ಕರ್ತನನ್ನು ನೀನು ಪರೀಕ್ಷಿಸಬೇಡ. ಆಮೇಲೆ 3ನೇ ಸರಿ ಹೇಳ್ತಾ ಇದ್ದಾರೆ, ನೀನು ನನ್ನ ಕಾಲಿಗೆ ಬಿದ್ದರೆ ಈ ಲೋಕದ ಎಲ್ಲ ಐಶ್ವರ್ಯ ನಾನು ನಿನಗೆ ಕೊಡ್ತೀನಿ, ಎಲ್ಲ ಮಹಿಮೆ ನಾನು ನಿನಗೆ ಕೊಡ್ತೀನಿ, ನಿನಗೆ ಬೇಕಾಗಿರೋದೆಲ್ಲ ನಾನು ಕೊಡ್ತೀನಿ, ಜಸ್ಟ್ ಫಾಲ್ ಇನ್ ಮೈ ಲೆಗ್, ನನ್ನ ಕಾಲಿಗೆ ಬೀಳು. ಎಷ್ಟೋ ಸಲ ಸೈತಾನ್ ಕಾಲಿಗೆ ಬಿದ್ದವರೆಲ್ಲ ಚೆನ್ನಾಗಿದ್ದಾರೆ ಇವತ್ತು. ಯಾಕೆ ಗೊತ್ತಾ? ನರಕದಲ್ಲಿ ವೇದನೆ ಪಡಲಿಕ್ಕೆ. ಯಾಕೆ ನರಕದಲ್ಲಿ ವೇದನೆ ಪಡಲಿಕ್ಕೆ? ನರಕದಲ್ಲಿ ಅವರಿಗೆ ಉರಿಯುವ ಬೆಂಕಿ, ಉರಿಯುವ ಕಂದಕ್ಕಾಗಿದೆ. ಅಲ್ಲಿ ಅವರು ಇರಲಿಕ್ಕೆ ಆತನನ್ನು ಗಣಪಡಿಸ್ತಾರೆ, ಆತನನ್ನು ಸೇವಿಸ್ತಾರೆ. ಅವಾಗ ದೇವರು ಹೇಳ್ತಂದ್ರೆ, ನನ್ನ ದೇವರಾದ ಕರ್ತನನ್ನು ಒಬ್ಬನು ಮಾತ್ರ ಅಡ್ಡ ಬಿದ್ದು ಆರಾಧಿಸಬೇಕು. Hallelujah. Jesus said, you shall worship the Lord God alone and give him glory and honor. ದೇವರಿಗೆ ಮಾತ್ರ ನಾವು ಹೇಗೆ ಯೇಸು ಸ್ವಾಮಿ ಸೈತಾನನ್ನು ಜಯಿಸಿದ್ರು? ಜಸ್ಟ್ ವಾಕ್ಯವನ್ನು ಹೇಳಿ. ಸೊ ವಾಕ್ಯವನ್ನು ನಾವು ಕಲಿತುಕೊಳ್ಳಬೇಕು. ಸೊ ಆವಾಗಲೇ ನಾವು ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ಜಯಿಸಲಿಕ್ಕೆ ಸಾಧ್ಯ. ಎರಡನೇದಾಗಿ, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ವಜ್ರ ಕವಚ ಅಂದ್ರೆ ಏನು? ಆ ಕಾಲದಲ್ಲಿ ಯುದ್ಧಕ್ಕೆ ಹೋಗೋರು ಈ ಬ್ರೆಸ್ಟ್ ಪ್ಲೇಟ್ ಅಂತಾರೆ, ಕವಚ ಹಾಕೊಳ್ತಾರೆ. ಯಾಕಂದ್ರೆ ಈ ಕವಚ ಹಾಕೊಂಡಿಲ್ಲ ಅಂತಂದ್ರೆ ಅವ್ರ ವಿರೋಧವಾಗಿ ಶತ್ರು ಬಾಣ ಬಿಲ್ಲನ್ನು ಕಳಿಸುವಾಗ ಆ ಬಿಲ್ಲು ಅವನನ್ನು ಚುಚ್ಚಿ ಸಾಯಿಸಬಾರ್ದೆಂದು ಕವಚವನ್ನು ಹಾಕಿಕೊಳ್ತಾರೆ. ಹಲ್ಲೆಲೂಯಾ. ನಮಗೆ ದೇವರು ಕೊಟ್ಟಂತ ವಜ್ರ ಕವಚ ಯಾವುದಂದ್ರೆ ನೀತಿ, ನ್ಯಾಯ,
ನೀತಿ, ನ್ಯಾಯ, ಧರ್ಮ. ಇದು ಕೋರ್ಟ್ಗಲ್ಲ, ನಮಗೆ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ನಾವು ನೀತಿ ಉಳ್ಳವರಾಗಿರ್ಬೇಕು. ವಿ ಶುಡ್ ಬಿ ರೈಚಸ್. ನೀತಿ ಉಳ್ಳವರಾಗಿ. ಯೋಬು ಭಕ್ತನ ನೋಡಿ, ನೀತಿವಂತನಂದ್ರೆ ಏನರ್ಥ? ಯೋಬು 1ನೇ ಅಧ್ಯಾಯ 6ನೇ ವಚನವನ್ನು ಓದೋಣ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಅಪರಾಧಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದೆ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅದರಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಆಗ ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿಯೋ. ಅವನು ದೇವರಲ್ಲಿ, ಯಾವುದರಲ್ಲಿ ಭಯಭಕ್ತಿ ಇತ್ತು? ದೇವರಲ್ಲಿ. ನಮಗೆ ದೇವರಲ್ಲಿ ಭಯಭಕ್ತಿ ಇತ್ತಂದ್ರೆ ಎಲ್ಲದಕ್ಕೂ ನಾವು ಭಯಪಡ್ತೀವಿ. ಹಲ್ಲೆಲೂಯಾ. ದೇವರ ಮೇಲೆ ಭಯಭಕ್ತಿಯಾಗಿದ್ರೆ ಎಲ್ಲದಕ್ಕೂ ಭಯಪಡ್ತೀವಿ. ಕಾರಣ, ನೀವು ಸುಳ್ಳಿಯಲ್ಲಿ ಭಯಪಡ್ತೀರಿ, ಪಾಪ ಮಾಡ್ಲಿಕ್ಕೆ ಭಯಪಡ್ತೀರ, ವಿಗ್ರಹ ಆರಾಧನೆ ಮಾಡ್ಲಿಕ್ಕೆ ಭಯಪಡ್ತೀರ, ಅನ್ಯ ಕ್ರಿಯೆಗಳಿಗೆ ನೀವು ಭಯಪಡ್ತೀರ. ಸೈತಾನನ ತಂತ್ರೋಪಾಯಗಳು ಯಾವುದನ್ನು ತಿಳಿದುಕೊಂಡು ದೇವರಿಗೆ ಭಯಭಕ್ತಿಯಾಗಿರ್ತಾರೆ. ಇಲ್ಲ, ಇದು ದೇವರಿಗೆ ಮೆಚ್ಚುಗೆ ಇಲ್ಲ, ಇದು ದೇವರಿಗೆ ಇಷ್ಟ ಇಲ್ಲ, ಇದು ನಾವು ಮಾಡಿದ್ರೆ ದೇವರು ಪ್ರೀತಿಸುವುದಿಲ್ಲ, ದೇವರಿಗೆ ಆಸಕ್ತಿ ಬರಲ್ಲ ನನ್ನ ಮೇಲೆ ಎಂದು ಹೇಳಿ ನಮ್ಮ ಜೀವಿತದಲ್ಲಿ ದೇವರ ಮೇಲೆ ಭಯಭಕ್ತಿ ಇರುವುದರಿಂದ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ಆತನ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ, ಎರಡನೇದು ಕೆಟ್ಟದನ್ನು ನಿರಾಕರಿಸ್ತಾರೆ. ನೋಡ್ರಿ, ಒಬ್ಬ ನೀತಿವಂತನು, ನೀತಿ ಎಂಬ ಆ ಒಂದು ಕವಚವನ್ನು ನೀನು ಹಾಕೊಂಡ್ರೆ ಕೆಟ್ಟದನ್ನು ನಿರಾಕರಿಸುತ್ತಾನೆ. ಕೆಟ್ಟದ್ದು ಬೇಡ ಎಂದು ಹೇಳ್ತಾರೆ. ಟೊಮಾಟೊ ತಗೊಳ್ಳುವಾಗ ಟೊಮಾಟೊ ಹೆಂಗ್ ತಗೊಳ್ತೀವಿ? ಕೆಟ್ಟದು, ಒಂದು ಟೊಮಾಟೊ ಕೆಟ್ಟದ್ದು ಬೇಡ ಅಂತೀರ, ಒಂದು ಈರುಳ್ಳಿ ಕೆಟ್ಟದ್ದು ಬೇಡ ಅಂತೀರ, ಒಂದು ಮಾಂಸ ಕೆಟ್ಟದ್ದು ಬೇಡ ಅಂತೀರ, ನೀನು ಕೆಟ್ಟ ವಾಸನೆ ಬಂದ್ರೆ ಬೇಡ ಅಂತೀರ. ಅದೇ ರೀತಿಯಲ್ಲಿ ದೇವರು ಹೇಳ್ತಾರೆ, ನಿನ್ನ ವಿಶ್ವಾಸವನ್ನು ಕೆಡಿಸಲಿಕ್ಕೆ ಯಾವುದೇ ಕೆಟ್ಟದಿರಲಿ, ಅದು ಮಾತಾಗಿರಲಿ, ನಡತೆ ಆಗಿರಲಿ, ನುಡಿಯಾಗಿರಲಿ, ನೋಟವಾಗಿರಲಿ, ಯಾವುದೇ ಇರಲಿ, ಅದು ಕೆಟ್ಟದು ಎಂದು ನಿನಗೆ ಗೊತ್ತಾ? ನಿರಾಕರಿಸು. ನೀನು ನಿರಾಕರಿಸುವುದೇ ನಿನಗೆ ಬ್ರೆಸ್ಟ್ಪ್ಲೇಟ್, ನಿನಗೆ ಕವಚ. ಹಲ್ಲೆಲೂಯಾ. ನಿನಗೆ ಕವಚ. ಕವಚ ಅಂದ್ರೆ ಏನು? ಕವರಿಂಗ್. ನಿನ್ನನ್ನು ಕವರ್ ಮಾಡ್ಕೊಳ್ತೀಯ. ಯೋಬ ಭಕ್ತನು ತನ್ನನ್ನೇ ತಾನು ರಕ್ಷಣೆ ಮಾಡಿಕೊಂಡು, ಹೇಗೆ ಮಾಡಿಕೊಂಡು? ಕೆಟ್ಟದನ್ನು ನಿರಾಕರಿಸ್ತಾನೆ. ಆಮೇಲೆ ಏನ್ ಮಾಡಿದ್ರು? ಕೆಟ್ಟದನ್ನು ನಿರಾಕರಿಸ್ತಾನೆ. ನಿರ್ದೋಷಿಯಾಗಿದ್ದನು. ಏನಾಗಿದ್ದನು? ನಿರ್ದೋಷಿ ಅಂದ್ರೆ ಏನು? ನಿರ್ದೋಷಿ ಅಂದ್ರೆ ಅವ್ರು ಯಾವ ದೋಷಕ್ಕೂ ಪಾಲಾಗುವುದಿಲ್ಲ. ಹಲ್ಲೆಲೂಯಾ. ಇದು ದೋಷ ಅಂದ ತಕ್ಷಣ ಅದಕ್ಕೆ ಹೋಗಲ್ಲ, ಇದು ಕೆಟ್ಟದ್ದು ಅಂದ ತಕ್ಷಣ ಅದು ಹೋಗಲ್ಲ, ಇದು ನಾನು ಮಾಡಬಾರ್ದು ಅಂದ್ರೆ ಅದು ಮಾಡಲ್ಲ, ಅದೇ ನಿರ್ದೋಷಿ. ಹಲ್ಲೆಲೂಯಾ. ಕೆಲವು ಟೈಮ್ ಬೈಬಲ್ ಕಂಡೀಷನ್ ಆಗ್ಬಿಡ್ತೀವಿ. 100% ಕಂಡೀಷನ್ ನಾವು ಯಾರು ಫಾಲೋ ಮಾಡೋಕ್ಕಾಗಲ್ಲ. ಫಾಲೋ ಮಾಡಬೇಕಾದ್ರೆ ನಾವು ಸತ್ತು ಆತ್ಮ ಆಗ್ಬೇಕು, ಆವಾಗಲೇ ಫಾಲೋ ಮಾಡೋಕ್ಕೆ ಆಗುತ್ತದೆ. ಈ ಶರೀರದಲ್ಲಿ ಫಾಲೋ ಮಾಡೋಕ್ಕೆ ಆಗಲ್ಲ. ಕೆಲವು ಟೈಮ್ ಸಿಟ್ಟಲ್ಲಿ ಬಾಯಲ್ಲಿ ಏನು ಬಂದ್ಬಿಡುತ್ತದೆ? ಒಳ್ಳೆ ಭಾಷೆ ಬರಲ್ಲ. ಸಿಟ್ಟಲ್ಲಿ ಏನು ಬರ್ತದೆ? ಬನ್ರಿ ಅಂತ ಇರಲ್ಲ, ಆರಾಮೇ ಅಂತೀವಿ. ನೆಕ್ಸ್ಟ್ ಏನ್ ಬರ್ತದೆ? ನೆಕ್ಸ್ಟ್ ಯಥಾರ್ಥ ಚಿಂತನೆ. ಅಂದ್ರೆ ಕಪಟಿ ಆಗಿರ್ಲಿಲ್ಲ. ನೋಡಿ, ಕಪಟಿಗೂ ಯಥಾರ್ಥನಿಗೆ ಏನು ವ್ಯತ್ಯಾಸ ಗೊತ್ತಾ? ಕಪಟಿ ನಾಟಕ ಮಾಡೋದ್ರಲ್ಲಿ ನಂಬರ್ 1. ಕಪಟಿ ಅಂದ್ರೆ ಏನು? ನಾಟಕ ಮಾಡೋದ್ರಲ್ಲಿ ನಂಬರ್ 1. ವೆಲಿವೇಷ. ಆಮೇಲೆ ಹೇಳ್ತಾರೆ ವೆಲಿವೇಷ, ಹೊರಗಡೆ ಇರುವ ವೇಷ ಅಷ್ಟೇ. ವೇಷ ಕಲಿಸ್ಬಿಟ್ರೆ ಅವ್ರು ಒರಿಜಿನಲ್ ಬಂದ್ಬಿಡ್ತಾರೆ. ಕೆಲವರು ವೇಷ ಹಾಕೊಂಡು ಪರಿಶುದ್ಧರಾಗಿ, ನಾನು ತುಂಬಾ ನೀತಿವಂತರು, ನಾನು ಹಂಗೆ ಹಿಂಗೆ ಅಂತಾರೆ. ಸಡನ್ ಆಗಿ ಆ ವೇಷ ಹೋಗ್ಬಿಟ್ರೆ ರೋಷ ಬಂದ್ಬಿಡ್ತಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ಹೇಗಿದ್ರು ಅವರು ಯಥಾರ್ಥ ಚಿತ್ತನೆ. ಯಥಾರ್ಥ ಚಿತ್ತನೆ ಅಂದ್ರೆ ಕಪಟ ಇಲ್ಲದೆ ಒರಿಜಿನಲ್ ಆಗಿದ್ದ. ಹಲ್ಲೆಲೂಯಾ. ಯಥಾರ್ಥವಾಗಿ. ಹೌದಾ? ಹೋದ್ರೆ ನನ್ನ ಹತ್ರ ಎಷ್ಟಿದೆ? 10
రూపాయనే, ಕೆಲವರು 10 ರೂಪಾಯಿ ಇಟ್ಕೊಂಡು ఏం లేదు నా దగ్గర ఏం లేదు ಸುಮ್ಮನೆ ಹೇಳ್ಬಿಡ್ತಾರೆ, ಏನಿಲ್ಲ ಇಲ್ಲ. ಆದರೆ ಯೋಗು 10 ರೂಪಾಯಿನೇ ಇದೆ, ಬೇಕಾ ನಿನಗೆ ತಗೋ ಅಷ್ಟೇ. ಆ ಥರ ಯಥಾರ್ಥನಾಗಿ ಇದ್ದ. ಇದೇ ದೇವರ ವಾಕ್ಯ ಇರ್ತದೆ, ನೀತಿ ಎಂಬ ಕವಚವನ್ನು ಹಾಕಿಕೊಳ್ಳಿರಿ. ಹಲ್ಲೆಲೂಯಾ. ಮೊದಲನೇದು ಏನು? ಸತ್ಯವೆಂಬ ನಡುಕಟ್ಟು. ಎರಡನೇದು ಯಾವುದು? ನೀತಿ ಎಂಬ ವಜ್ರಕವಚ. ಸತ್ಯ ಅಂದ್ರೆ ಏನು? ಸುಳ್ಳಿಗೆ ವಿರೋಧವಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಸತ್ಯ ಯೇಸು ಸ್ವಾಮಿ, ಸುಳ್ಳು ಸೈತಾನ. ಸುಳ್ಳಿಗೆ ನಾವು ನಿಂತ್ರೆ ಸೈತಾನ ಕಡೆ, ಸತ್ಯಕ್ಕೆ ನಿಂತ್ರೆ ದೇವರ ಕಡೆ. ನೀತಿ ಅಂದ್ರೆ ಯಾವುದು? ನೀತಿ ಎಂಬ ವಜ್ರ ಕವಚ ಅಂದ್ರೆ ಯಾವುದು? ಯಥಾರ್ಥನಾಗಿರು, ಕಪಟ ಇಲ್ಲದೆ ಇರು, ನಿರ್ದೋಷಿಯಾಗಿರು, ಪಾಪ ಇಲ್ಲದೆ ಇರು, ಕೆಟ್ಟದನ್ನು ತಿರಸ್ಕರಿಸು, ಒಳ್ಳೆಯದನ್ನು ಮಾಡು. ಅದೇ ನೀತಿ ಎಂಬ ವಜ್ರ ಕವಚವನ್ನು ಹಾಕಿಕೊಳ್ಳಬೇಕು. ಸತ್ಯವನ್ನು ನಾವು ತಗೊಂಡು ಸತ್ಯಕ್ಕೆ ನಾವು ಜೀವನ ಮಾಡಿದ್ರೆ ದೇವರು ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯಾ. ನೀತಿಯನ್ನು ನಾವು ಧರಿಸಿಕೊಂಡರೆ ದೇವರು ನಮಗೆ ಬಿಡುಗಡೆ ಕೊಡ್ತಾರೆ. ಸತ್ಯ ನೀತಿ ಯಾಕೆ ನಾನು ಹಾಕೋಬೇಕು? ಒಂದೇ ಒಂದು ವಿಷಯ, ಸೈತಾನನ್ನು ಎದುರಿಸುತ್ತೆ. ಹಲ್ಲೆಲೂಯಾ. ಹೇಳ್ತದೆ, ಊರನ್ನ ತಿರುಗಾಡ್ಕೊಂಡು ಬಂದೇ ಅಂತ ಸೈತಾನ ತಿರುಗಾಡ್ಕೊಂಡು ಬರ್ತಾರೆ. ನೀತಿ ಸತ್ಯ ನಮ್ಮಲ್ಲಿದ್ರೆ ಆಶೀರ್ವಾದ ನಮಗೆ ಬಿಡುಗಡೆಯಾಗಿ ಕೊಡ್ತಾರೆ. ಹಲ್ಲೆಲೂಯಾ. ಇನ್ನ 5 ವಿಷಯಗಳು ನಾವು ಕಲಿಬೇಕು. ಬರುವಾರ ನಾವು ಕಲಿಯೋಣ. ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ಎಲ್ಲೇ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಹಾಕಿಕೊಂಡು, ದೇವರೇ ನಾನು ಸೈತಾನನ್ನು ಎದುರಿಸಬೇಕಪ್ಪ, ನಾನು ಸೈತಾನನ್ನು ಎದುರಿಸಬೇಕು, ನಾನು ಕರ್ತನೆ ಸೈತಾನ ಕ್ರಿಯೆಗಳನ್ನು ಎದುರಿಸಬೇಕು, ದುಷ್ಟ ಕಾರ್ಯಗಳನ್ನು ನಾನು ಎದುರಿಸಬೇಕಪ್ಪ. ದೇವರೇ ನನ್ನನ್ನು ನಿಂದೆ ಪಡಿಸುವ, ನನ್ನನ್ನು ವೇದನೆ ಪಡಿಸುವ ಎಲ್ಲ ಕರ್ತನೆ ಸೈತಾನ ತಂತ್ರೋಪಾಯಗಳನ್ನು ನಾನು ಎದುರಿಸಬೇಕಪ್ಪ. ದೇವರೇ ನೀತಿ ಸತ್ಯ ನನ್ನಲ್ಲಿ ಇರಲಿ ಸ್ವಾಮಿ, ನೀತಿ ಸತ್ಯ ನನ್ನಲ್ಲಿ ಇರಲಿ ಸ್ವಾಮಿ. ದೇವರೇ ಸತ್ಯವೆಂಬ ನಿನ್ನ ವಾಕ್ಯದ ಅಂತರಾಳಗಳಲ್ಲಿ ನಾನು ನಂಬಿಕೆ ಇಟ್ಟು ನೀತಿಯಾಗಿ ಜೀವನ ಮಾಡಲಿಕ್ಕೆ, ನೀತಿವಂತನಾಗಿ ಬದುಕ